ಪಂಚ ಗ್ಯಾರಂಟಿಗಳ ಪೈಕಿ ಅತಿ ಹೆಚ್ಚು ದುಡ್ಡು ಬೇಡುವಂತಹ ಯೋಜನೆ ಯಾವುದು ಕೇಳಿದ್ರೆ ಅದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಖಾತೆಗೆ. ಹೀಗಾಗಿ ರಾಜ್ಯದ ಗೃಹಲಕ್ಷ್ಮಿಯರು ಗರಂ ಆಗಿದ್ದಾರೆ. ಗ್ಯಾರಂಟಿ ನಿರೀಕ್ಷೆಯಲ್ಲಿದ್ದವರಿಗೆ ದರ ಏರಿಕೆಯ ಬರೆ ಸಹಿಸಕ್ಕಾಗ್ತಾ ಇಲ್ಲ. 2,000 ದುಡ್ಡು ವರ್ಷಕ್ಕೆ 3ರಿಂದ 4 ಸಲ ಮಾತ್ರ ಸಿಗುತ್ತೆ. ಈ ಮಧ್ಯೆ ದರ ಏರಿಕೆಯಿಂದ ತಿಂಗಳಿಂದ 3ರಿಂದ 5,000 ಖರ್ಚೆ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಬರಲ್ಲ. ತಿಂಗಳಿಗೆ ಬಜೆಟ್ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ದರ ಏರಿಕೆಯ ವಿರುದ್ಧ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಈಗ ಸಿಡಿದೇಳ್ತಾ ಇದ್ದಾರೆ. ಯಾರನ್ನ ನಾವು ಒಲಿಸಿಕೊಂಡ್ವಿ ಅನ್ನುವಂತಹ ಹಮ್ಮಿನಲ್ಲಿ ಬೀಗ್ತಾ ಇತ್ತು ಸರ್ಕಾರ, ಅವರೇ ಈಗ ತಿರುಗಿ ಬಿದ್ದಿದ್ದಾರೆ. ಇದು ಸರ್ಕಾರಕ್ಕೆ ನಿಶ್ಚಿತವಾಗಿ ಉಭಯ ಸಂಕಟಕ್ಕೆ ಕಾರಣ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ವೋಟ್ ಶೇರ್ ಎಲ್ಲ ತೆಗೆದು ನೋಡ್ತಾ ಇದ್ದಾಗ ಮಹಿಳೆಯರ ಸ್ಟ್ರಾಂಗ್ ವೋಟ್ ಬೇಸ್ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು. ಇದಕ್ಕೆ ಕಾರಣ ಪಂಚ ಗ್ಯಾರಂಟಿಗಳ ಪೈಕಿ ಅತಿ ಹೆಚ್ಚು ಲಾಭವನ್ನ ಪಡೆದಂತಹ ವರ್ಗ ಮಹಿಳೆಯರದ್ದು. ಲಾಭ ಸುಮ್ಮನೆ ಕೊಡ್ಲಿಲ್ಲ, ಅವರು ಯೋಗ್ಯವಾಗಿ ವೋಟ್ ಹಾಕಿದ್ವಿ, ಅಧಿಕಾರಯುತವಾಗಿ ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅದೇ ಗೃಹಲಕ್ಷ್ಮಿಯರು ನಿಮ್ಮ ಯೋಜನೆಗಳು ದಟ್ಟ ದರಿದ್ರವಾಗಿದೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹೌದು, ಆ ಥರ ಕೊಟ್ಟು ಕಿತ್ಕೋತಾ ಇದ್ದಾರೆ. ಅದು ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಬಡವ್ರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಹಾಲು ಬೆಲೆ ಅಂತೂ ತುಂಬ ಜಾಸ್ತಿ ಮಾಡ್ತಾನೆ, ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ತುಂಬ ತೊಂದರೆ ಆಗ್ತಾ ಇದೆ ಜನಗಳಿಗೆ. 1 ತಿಂಗಳು ಬಂದರೆ 2 ತಿಂಗಳು 3 ತಿಂಗಳು ಬರಲ್ಲ. ಹಾಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಕೊಡೋ ಥರ ಆಸೆ ಹುಟ್ಟಿಸ್ತಾರೆ, ಅವ್ರು ಇನ್ನೊಂದಕ್ಕೆ ಅದನ್ನು ಇನ್ವೆಸ್ಟ್ ಮಾಡೋ ಥರ ಅವ್ರು ಮಾಡ್ಕೊತಾ ಇರ್ತಾರೆ. ಇವ್ರು ನೋಡಿದ್ರೆ 1 ತಿಂಗಳು ಬಂದರೆ 2-3 ತಿಂಗಳು ದುಡ್ಡು ಬರಲ್ಲ. ಹಂಗೆ ಮಾಡ್ತಾ ಇರೋದು ತುಂಬ ತಪ್ಪು. ಇಲ್ಲ ಒಂದು ಕೊಟ್ಟರೆ ಕಂಟಿನ್ಯೂ, ಇಲ್ಲ ಅಂದರೆ ನಿಲ್ಲಿಸ್ಬಿಡ್ಲಿ, ಪರವಾಗಿಲ್ಲ. ಅವಾಗ ಜನಗಳು ಅವ್ರ ಆದಾಯದಲ್ಲಿ ಏನಿರುತ್ತೆ ಅದನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ಇವ್ರು ಬರುತ್ತೆ ಅಂದ್ಬಿಟ್ಟು ಅವರು ಸುಮ್ಮನೆ ಕಾಯೋದು, ತೊಂದರೆಗಳಾಗ್ತಾ ಇದೆ ಮಾಡೋದು. ಆಮೇಲೆ ಅವ್ರು ಬರುತ್ತಲ್ಲ 2,000 ಕೊಡೋಣ ಬಿಡು ಅಂತ ಇನ್ನೊಬ್ರ ಹತ್ರ ಏನಾದರೂ ಇಸ್ಕೊಂಡಿರ್ತಾರೆ. ಮತ್ತು ಇದು ಬರಲಿಲ್ಲ ಅಂದರೆ ಅವ್ರಿಗೆ ಕೊಡೋಕ್ಕೂ ಕಷ್ಟ ಆಗುತ್ತೆ. ಇದು ಬೆಲೆನೂ ಜಾಸ್ತಿ ಆಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ನಾವು ಏನು ಹೇಳ್ತೀವಿ, ಎಲ್ಲ ರೇಟ್ ಕಮ್ಮಿ ಮಾಡಿ, ನಮಗೆ ಖುಷಿ ಇದೆ, ನಮ್ಮ ಕಾಸು ಬರ್ತಾ ಇದೆ ಅಲ್ಲ, ಅದೆಲ್ಲ ಖುಷಿ ಭಾಳ ಜಾಸ್ತಿ ಇದೆ. ಇದು ಎಲ್ಲ ರೇಟ್ ಕಮ್ಮಿ ಮಾಡಿ ಸ್ವಲ್ಪ ಪಬ್ಲಿಕ್ಗೆ ಆರಾಮ ಇರಬೇಕು. ಗೌರ್ಮೆಂಟಿಂದ ಏನೂ ನಮಗೆ ತೊಂದರೆ ಇಲ್ಲ. ಗೌರ್ಮೆಂಟ್ ಭಾಳ ಒಳ್ಳೆ ಇದೆ ನಮಗೆ ಲೇಡೀಸ್ ಅವ್ರಿಗೆ. ಅದೇ ಸ್ವಲ್ಪ ಎಲ್ಲದು ಬೆಲೆ ಸ್ವಲ್ಪ ಕಮ್ಮಿ ಮಾಡಬೇಕು. ಅಡುಗೆ ಮಾಡೋರದ್ದು ಸಾಮಾನಿಗೆ ಎಲ್ಲ ರಾಷನ್ ಎಲ್ಲ ಕಮ್ಮಿ ಮಾಡಬೇಕು. ಇದ್ರೆ ಖುಷಿ ನಮಗೆ ಜಾಸ್ತಿ. ಇನ್ನು ಬೇರೆ ಏನೂ ತೊಂದರೆ ಇಲ್ಲ. 5,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 1 ತಿಂಗಳಿಗೆ 5,000 ರೂಪಾಯಿ ಜಾಸ್ತಿ ಆಗಿದೆ. ಅದು ಭಾಳ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಪ್ರಾಬ್ಲಮ್. ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾವು ಮನೆಯಲ್ಲಿ ಇರಬೇಕು. ನಮ್ಮಲ್ಲಿ ಆಚೆ ಕೆಲಸಕ್ಕೆ ಕಳಿಸಲ್ಲ. ಇದೇ ತೊಂದರೆ ಬಂದರೆ ನಾವು ಕೆಲಸಕ್ಕೆ ಹೋಗಲೇಬೇಕು. ಆಚೆ ಏನು ಮಾಡಬೇಕು? ಅದೆಲ್ಲ ಕಮ್ಮಿ ಆಗಬೇಕು. ಹಾಲು ಮೊಸರು ಡೈಲಿ ಯೂಸ್ ಆಗುತ್ತೆ, ಅದೂ ಜಾಸ್ತಿ ಇದೆ. ಮತ್ತು ಇದು ಬೆಲೆವು ಅನ್ನ ಅಕ್ಕಿ ಎಲ್ಲದೂ ಜಾಸ್ತಿನೇ ಇದೆ. ಸ್ವಲ್ಪ ಅದೆಲ್ಲ ಕಮ್ಮಿ ಆಗಬೇಕು. ಎಲ್ಲ ಕಷ್ಟನೇ ಆಯ್ತಾ ಇದೆ. ಬಡವ್ರಿಗೆ ತುಂಬ ಕಷ್ಟನೇ. ಏನು ಮಾಡೋಕ್ಕೆ, ದುಡಿಯೋರಿಗೆ ಕಷ್ಟನೇ. ಏನು ಮಾಡೋಕ್ಕೆ ಸರ್ಕಾರಕ್ಕೆ ನಾವೇನು ಹೇಳಂಗಿದ್ದೀವಿ, ನಾವು ಓದದೇ ಇರೋರು ನಮ್ಗೇನು ಹೇಳೋಕ್ಕೆ ಬರಲ್ಲ. ಬರೀ ಕಷ್ಟ ಅನ್ಭವಿಸೋದೇ ಒಂದು ಅಷ್ಟೇ. ಸ್ವಲ್ಪ ಜಾಸ್ತಿ ಆಗುತ್ತೆ. ಏನು ಮಾಡೋಕ್ಕೆ, ಗೌರ್ಮೆಂಟ್ ಅಪ್ಲೈ ಮಾಡಬೇಕು, ಇನ್ಕ್ರೀಸ್ ಮಾಡಬೇಲೆ. ನೋಬ್ಡಿ ಕ್ಯಾನ್ ಹೆಲ್ಪ್ ಇಟ್ ಇದು ಮೇಡಮ್. ಆ್ಯಕ್ಚುಲಿ ನಾವು ಏನು ಮಾಡೋಕ್ಕಲ್ಲ, ಏನು ನಾವು ಮಾಡಿದ್ರೂ ಅದೇ ಪ್ರೈಸ್ ಉಳ್ಕೊಂಡಿರುತ್ತೆ. ಬಟ್ ವಿ ಕೆನಾಟ್ ಡೂ ಎನಿಥಿಂಗ್ ಮೇಡಮ್. ಇದು ಈ ಥರ ಇನ್ಕ್ರೀಸ್ ಆಗೋದು ಮುಂಚೆ ಅವರು ಮಾಡಿರಲಿಲ್ಲ. ಬರೀ ಗ್ಯಾರಂಟಿ ಅದು 5 ಇದಿತ್ತಲ್ಲ, ಅದು ಕೊಟ್ಟರು. ಬಟ್ ಈ ಥರ ಆಗುತ್ತೆ ಮುಂದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಏನು ಹೇಳಬಾರ್ದು, ಇದಕ್ಕೆ ಏನು ಮುಂಚೆ ಏನು ಮಾಡ್ತಾರಂತ. ಪಾಸ್ಟ್ ಇಸ್ ಪಾಸ್ಟ್. ಈಗ ಫ್ಯೂಚರ್ ಇನ್ನೂ ಇದಕ್ಕೆ ಮುಂಚೆ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿಲ್ಲ. ಬಟ್ ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ, ನಾವು ಏನು ಮಾಡೋಕ್ಕಾಗುತ್ತೆ. ಅಂದಾಜು ಅಬೌಟ್ 2,000 ರೂಪೀಸ್ ಟು 2,500 ಆಲ್ಮೋಸ್ಟ್ ಡೈಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ. ಪ್ರಾಣ ಬಿಟ್ಕೋಬೇಕು. ಬಡವ್ರಿಗೆ ತುಂಬ ಕಷ್ಟ, ಹೇಳಕ್ಕಲ್ಲ. ಬಡವ್ರಿಗೆ ತುಂಬ ಕಷ್ಟ. ನಮ್ಮಂಥವ್ರು ಜೀವನ ನಡೆಸೋದೇ ಕಷ್ಟ. ಎಲ್ಲನೂ ಬೆಲೆ ಜಾಸ್ತಿ ಆಗೋಗಿದೆಯಲ್ಲ. ಇವಾಗ ಹಾಲು ಮೊಸರು 1 ಲೀಟ್ರ್ ತಗೊಳ್ಳೋ ಜಾಗದಲ್ಲಿ ಇವಾಗ ನಾವು 10 ತೊಗೋಬೇಕು. ಇನ್ನೇನು ಮಾಡ್ತೀರಿ, ಮನೆ ಸಂಸಾರವೆಲ್ಲ ನಡೆಸ್ಬೇಕಲ್ಲ. ಅದರಿಂದ ಇದು ಮಾಡಿ ನಾವು ಸರ್ಕಾರಕ್ಕೆ ಆದಷ್ಟು ಬೇಗ ಕಮ್ಮಿ ಮಾಡಿದ್ರೆ, ತರಕಾರಿ ಬೆಲೆ ಎಲ್ಲನೂ ಮಾಡಿದ್ರೆ ನಮ್ಮಂಥವರೆಲ್ಲ ಬದುಕ್ಬೋದು. ಸಾಹುಕಾರಗಳಿಗಾದ್ರೆ ಹೆಂಗಾದ್ರೂ ಮಾಡ್ಕೊಬೋದು. ಸಾಹುಕಾರ ಹೆಂಗಾದ್ರೂ ತಲೆ ಹೊಡೆದಾದ್ರೂ ಸಂಪಾದನೆ ಮಾಡ್ತಾರೆ. ನಮ್ಮಂಥವ್ರು ಹೆಂಗೆ ಮಾಡ್ತೀವಿ? ಇರೋ ದುಡ್ಡಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್, ಸಿಕ್ಕಾಪಟ್ಟೆ ಕಷ್ಟ. ಏನಂದರೆ ಗಂಡ್ಮಕ್ಳಿಗೆ ಫ್ರೀ, ಹೆಣ್ಮಕ್ಳಿಗೆ ಫ್ರೀ ಅಂತಾರೆ, ಗಂಡ್ಮಕ್ಳ ಹತ್ರ ಡಬಲ್ ತಗೋತಾರೆ. ಇನ್ನೇನು ನಮ್ಮ ಹತ್ರ ಫ್ರೀ ಅಂದರೂ ಅವ್ರ ಹತ್ರ ಡಬಲ್ ತಗೋತಾರೆ, ಅಷ್ಟೇ ವ್ಯತ್ಯಾಸವೇನೋ, ಬೇರೆ ಏನಿಲ್ಲ. ಇಲ್ಲ ಆಲ್ರೆಡಿ ಹಾಲೆಲ್ಲ ಬೆಲೆ ಜಾಸ್ತಿ ಆಯಿತು. ಗೃಹಲಕ್ಷ್ಮಿ ಅದರಲ್ಲೂ ಗೌರ್ಮೆಂಟ್ ಅಫಿಷಿಯಲ್ಗೆ ಯಾರಿಗೂ ಕೊಡೋದೇ ಇಲ್ಲ ಅವರು. ಗೌರ್ಮೆಂಟ್ ಅಫಿಷಿಯಲು ರಿಟೈರ್ಡ್ ಆಗಿರೋರಾಗಲಿ ಅಥವಾ ಗೌರ್ಮೆಂಟ್ ಅಫಿಷಿಯಲು
ಕೆಲಸ ಮಾಡ್ತಾ ಇರೋರಾಗಲಿ ಅವ್ರಿಗೆ ಏನೂ ಕೊಡ್ತಾ ಇಲ್ಲ. ಏನೇ ಗೌರ್ಮೆಂಟ್ ಆಫೀಸಲ್ಲಿ ಯಾರೇ ಆಗಲಿ, ರಿಟೈರ್ಡ್ ಆಗಿರಲಿ ಅಥವಾ ವರ್ಕ್ ಮಾಡ್ತಾ ಇರಲಿ, ಅವ್ರಿಗೆ ಯಾವುದೇ ರೀತಿ ಗೃಹಲಕ್ಷ್ಮಿನೂ ಬರಲ್ಲ, ರೇಷನ್ ಕಾರ್ಡೂ ಇಲ್ಲ, ಎಂಥದೂ ಇಲ್ಲ, ಅವ್ರಿಗೆ ಅನುಕೂಲನೇ ಇಲ್ಲ. ಯಾರಿಗೆ? ಗೌರ್ಮೆಂಟ್ ಆಫೀಸಲ್ಗೆ. ಇವ್ರಿಗೆ ಯಾರು ಒಂದು 4-5 ಜನಕ್ಕೆ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅವೆಲ್ಲ ಸುಳ್ಳು, ಏನು ಬರ್ತಾ ಇಲ್ಲ. ಯಾರಿಗೋ ಒಬ್ರು ಕೊಟ್ಬಿಟ್ಟು ಪ್ರಚಾರ ಮಾಡ್ತಾರೆ ಅಷ್ಟೇ ವಿನಃ ಬೇರೇನಿಲ್ಲ. ಮತ್ತೆ ಹಾಕ್ತಾ ಇದ್ದಾರೆ. ಹೌದೌದು, ಮತ್ತೆ ಅವ್ರ ಮನೆ ಹಾಕ್ತಾ ಇದ್ದಾರೆ. ಏನು ಬೆನಿಫಿಟ್ ಇಲ್ಲ ಮೇಡಮ್, ಸುಮ್ಮನೆ ಅದೆಲ್ಲ. ಅಯ್ಯೋ ತುಂಬ ಆಗಿದೆ ಮೇಡಮ್, ಸಿಕ್ಕಾಪಟ್ಟೆ ಆಗಿದೆ. ಅಯ್ಯೋ ಅಂದಾಜು 5,000 ರೂಪಾಯಿ ಮೇಲೆ ಬರುತ್ತೆ ಮೇಡಮ್ ನಮಗೆ. ಕರೆಂಟ್ ಬಿಲ್ಲೇ ಸಿಕ್ಕಾಪಟ್ಟೆ, ನೀರಿನ ಬಿಲ್ಲು ಸುಮ್ಮನೆ ಆಗುತ್ತಾ ಮೇಡಮ್. ಅದು ಎಣ್ಣೆ, ಬೇಳೆ, ಹಾಲು, ಮೊಸರು ಈ ಥರ ಆದರೆ ಹೆಂಗೆ ಮೇಡಮ್ ಇರೋದು? ಜನಗಳಿಗೆ ತುಂಬ ಕಷ್ಟ ಆಗುತ್ತಪ್ಪ, ಸಿಕ್ಕಾಪಟ್ಟೆ ಕಷ್ಟ. ಸೆಕೆಂಡ್ ಕ್ಲಾಸ್ ಇವ್ರಿಗೆ ನಮಗೆಲ್ಲ ಅವರೇನು ಬಿಡಿ, DK ಶಿವಕುಮಾರ್ಗೂ ಸಿದ್ದರಾಮಯ್ಯ ಹಿಂಗು ಹೇಗೋ ಬರುತ್ತೆ, ಹೆಂಗೋ ಮೇಂಟೈನ್ ಮಾಡ್ತಾರೆ. ನಮಗೊಂದು ಸ್ವಲ್ಪ ಹಾಲು, ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ 3 ದಿವಸ ನಾವು ಉಪಯೋಗಿಸ್ಬೇಕು, ಆ ಥರ ಆಗ್ಬಿಡುತ್ತೆ.